गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ನಮ್ಮ ಉದ್ದೇಶ ಯಾವುದೇ ಜಾತಿ ವಿಶೇಷದ್ದಲ್ಲ, ಬದಲಾಗಿ ಏಕೆಂದರೆ ಈ ದಾಸನೂ ಟೀಚರ್ ಆಗಿದ್ದಾನೆ, ಆಧ್ಯಾತ್ಮಿಕ ಟೀಚರ್. ಹೇಗೆ ಮೊದಲು ಎಷ್ಟೋ ಗುರುಗಳಿದ್ದರು, ಆಚಾರ್ಯರಿದ್ದರು, ಮಹರ್ಷಿ ಎನ್ನಿಸಿಕೊಂಡವರಿದ್ದರು, ಬ್ರಾಹ್ಮಣರಿದ್ದರು, ಅವರೂ ಕೂಡ ಮಾರ್ಗದರ್ಶನ ನೀಡುತ್ತಿದ್ದರು, ಅವರು ಟೀಚರ್ ಆಗಿದ್ದರು, ಆಧ್ಯಾತ್ಮಿಕ ಟೀಚರ್ ಆಗಿದ್ದರು. ಆ ಅಜ್ಞಾನಿ ಟೀಚರ್ಗಳು ಇಡೀ ಸಮಾಜಕ್ಕೆ ಔಟ್ ಆಫ್ ಸಿಲೆಬಸ್ನ ಜ್ಞಾನವನ್ನು ಹೇಳಿದರು ಮತ್ತು ಈ ಜ್ಞಾನಕ್ಕೆ ಸಂಬಂಧಪಟ್ಟು ಈ ಸಿಲೆಬಸ್ನ ಸಬ್ಜೆಕ್ಟ್ನ ಸದ್ಗ್ರಂಥಗಳ ಮೊರೆ ಹೋಗಿ ಸದ್ಗ್ರಂಥಗಳ ಸಮರ್ಥನೆ ಮಾಡಿ ಸದ್ಗ್ರಂಥಗಳ ರೆಫರೆನ್ಸ್ ನೀಡಿ ಅಂದರೆ ಈ ಶಿವಪುರಾಣದಲ್ಲಿ ಹೀಗೆ ಬರೆದಿದೆ, ವಿಷ್ಣು ಪುರಾಣದಲ್ಲಿ ಹೀಗೆ ಬರೆದಿದೆ. ವಿಷ್ಣು ಪುರಾಣವನ್ನು ಯಾರಾದರೂ ಹೇಳುತ್ತಿದ್ದರೆ ಅವರು ಹೇಳುತ್ತಿದ್ದರು, ವಿಷ್ಣು ಸರ್ವೇಶ್ವರನು, ಮಹೇಶ್ವರನು, ಇಡೀ ಸೃಷ್ಟಿಯ ಮಾಲೀಕನು ಮತ್ತು ಇವನೇ ಸ್ಥಿತಿಯನ್ನು ಮಾಡುತ್ತಾನೆ, ಇವನೇ ಸಂಹಾರ ಮಾಡುತ್ತಾನೆ, ಇವನೇ ಉತ್ಪತ್ತಿ ಮಾಡುತ್ತಾನೆ, ಇವನು ಕುಲದ ಒಡೆಯನು, ಅಜರಾಮರನು, ಇವರಿಗೆ ಯಾವ ತಂದೆ ತಾಯಿ ಇಲ್ಲ. ಯಾರು ಶಿವಪುರಾಣವನ್ನು ಓದಿಸುತ್ತಿದ್ದರು ಅವರು ಶಿವನನ್ನೇ ಸರ್ವೇಶ್ವರ, ಮಹೇಶ್ವರ, ಮೃತ್ಯುಂಜಯನೆಂದು ಹೇಳುತ್ತಿದ್ದರು ಈ ನಕಲಿ ಆಚಾರ್ಯರು. ಯಾರಿಗೆ ತನ್ನ ಸಿಲೆಬಸ್ನ ಜ್ಞಾನವಿಲ್ಲ, ಸಬ್ಜೆಕ್ಟ್ನ ಜ್ಞಾನ ಇಲ್ಲ, ಅವರಂತೂ ಟೀಚರ್ ಅಲ್ಲವೇ ಅಲ್ಲ, ಅವರಂತೂ ಖಂಡಿತವಾಗಿಯೂ ಡೂಪ್ಲಿಕೇಟ್ ನಕಲಿ ವ್ಯಕ್ತಿ. ಪುಣ್ಯಾತ್ಮರೇ, ಯಾವಾಗ ಪರಮಾತ್ಮ ಬಂದಿದ್ದರು ಅವರು ಯಥಾರ್ಥ ಜ್ಞಾನವನ್ನು ತಿಳಿಸಿದ್ದರು. ಆದರೆ ಈ ನಕಲಿ ಗುರುಗಳು, ಬ್ರಾಹ್ಮಣರು ಪರಮಾತ್ಮನ ಆ ಜ್ಞಾನವನ್ನು ಜನರವರೆಗೆ ತಲುಪಲು ಬಿಡಲಿಲ್ಲ. ಇಷ್ಟೊಂದು ದೃಢ ಬಲವಾದ ವಿರೋಧ ಮಾಡಿಸಿದರು. ಅಂದರೆ ಪರಮಾತ್ಮ ಕಬೀರ ದೇವರನ್ನು ಹಲವು ಬಾರಿ ಕೊಲ್ಲುವ ಪ್ರಯತ್ನ ಮಾಡಲಾಗಿತ್ತು. ಏಕೆಂದರೆ ಜ್ಞಾನದಲ್ಲಿ ಅವರು ಪರಮಾತ್ಮನ ಎದುರು ನಿಲ್ಲಲಾಗುತ್ತಿರಲಿಲ್ಲ, ಅವರನ್ನು ಪರಾಜಿತಗೊಳಿಸುತ್ತಿದ್ದರು ದಾತನು. ಕಬೀರ ಪರಮೇಶ್ವರರು ಒಂದು ಪ್ರಶ್ನೆ ಮಾಡುತ್ತಿದ್ದರು ಆ ಆಚಾರ್ಯರಿಗೆ, ಮಂಡಲೇಶ್ವರರಿಗೆ ಎದ್ದು ನಿಂತು. ಏನೆಂದರೆ, कि कौन ब्रह्मा का पिता है, कौन विष्णु की माँ, शंकर का दादा कौन है, हमको दे बता. ಈ ಮಾತಿಗೆ, ಪ್ರಶ್ನೆಗೆ ಆ ನಕಲಿ ಗುರು, ಆಚಾರ್ಯರು, ಬ್ರಾಹ್ಮಣರು ಹೇಳುತ್ತಲಿದ್ದರು ಏನೆಂದರೆ, ಇವನು ಸುಳ್ಳು ಹೇಳುತ್ತಾನೆ, ಇವನು ಬ್ರಹ್ಮ, ವಿಷ್ಣು, ಮಹೇಶ್ವರರ ನಿಂದನೆ ಮಾಡುತ್ತಾನೆ, ನಮ್ಮನ್ನು ಕೇಳುತ್ತಾನೆ, ಬ್ರಹ್ಮ, ವಿಷ್ಣು, ಮಹೇಶ್ವರರ ತಂದೆ ತಾಯಿ ಯಾರು, ಇವರ ತಾತ ಯಾರು. ಮತ್ತು ಹೇಳುತ್ತಿದ್ದರು ಏನೆಂದರೆ, ಈ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಿಷಯದಲ್ಲಿ ಇವರೆಲ್ಲ ಈ ನಕಲಿ ಬ್ರಾಹ್ಮಣರು, ನಕಲಿ ಗುರುಗಳು, ಋಷಿ ಮಹರ್ಷಿಗಳು, ಏನೆಂದರೆ ಇವರು ಅಜರಾಮರರು, ಸರ್ವೇಶ್ವರರು, ಮಹೇಶ್ವರರಾಗಿದ್ದಾರೆ, ಇವರಿಗೆ ಯಾವ ತಂದೆ ತಾಯಿಯರಿಲ್ಲ. ಮತ್ತು ಪರಮಾತ್ಮ ಹೇಳುತ್ತಿದ್ದರೆ ಏನೆಂದರೆ, के साच कहूँ तो जग ना माने, झूठ कही ना जाई हो, साच न पूरा पावते इन झूठों जग प्रति आई हो. ಅಂದರೆ ಸತ್ಯವನ್ನು ಹೇಳಿದರೆ ಈ ಜಗತ್ತು ಒಪ್ಪುವುದಿಲ್ಲ ಮತ್ತು ಸುಳ್ಳನ್ನು ನಾನು ಹೇಳಲಾರೆನು. ನನ್ನ ಸತ್ಯತೆಯನ್ನು ಸ್ವೀಕರಿಸದೆ ಈ ಸುಳ್ಳರು ಮತ್ತು ಈ ಸುಳ್ಳು ಗುರುಗಳ ಮಾತುಗಳ ಮೇಲೆ ನೀವು ವಿಶ್ವಾಸ ಮಾಡುತ್ತಿರುವಿರಿ. ಈಗ ಪುಣ್ಯಾತ್ಮರೇ, ಆ ಸಮಯದಲ್ಲಿ ಲೀಲೆಯನ್ನು ಮಾಡಿದರು ದಾತನು. ಈ ಎಲ್ಲ ಜ್ಞಾನವನ್ನು ಲಿಪಿಬದ್ಧಗೊಳಿಸಿದರು ಮತ್ತು ಪರಮೇಶ್ವರರು ಪರಮಾತ್ಮನ ಮಹಿಮೆಯನ್ನು ಹೇಗೆ ತಿಳಿಸಿದ್ದಾರೆ. ಪರಮೇಶ್ವರ ಕಬೀರ ದೇವರು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ಥಿತಿಯನ್ನು ಹೇಳುತ್ತಲಿದ್ದರು. ಅವರು ಏನು ಹೇಳಿದರು? धर्मदास ये जग बोराना, कोई न जाने पद निर्वाणा, यही कारण मैं कथा पसारा, अब जग से कहिए वो राम नियारा. ಈಗ ಪರಮಾತ್ಮ 600 ವರ್ಷ ಮೊದಲು ಹೇಳುತ್ತಲಿದ್ದರು ಕಬೀರ ಪರಮೇಶ್ವರರು, धर्मदास ये जग बोराना, कोई न जाने पद निर्वाणा.
ತನ್ನ ಪ್ರೀತಿಯ ಆತ್ಮಗಳಿಗೆ ಪರಮಾತ್ಮ ಸಿಗುತ್ತಾರೆ. ಅವರಿಗೆ ಜ್ಞಾನ ನೀಡುವ ಉದ್ದೇಶದಿಂದ ಬರುತ್ತಾರೆ. ಆ ಪರಮಾತ್ಮ ಪೂರ್ಣ ಬ್ರಹ್ಮ ಆಗಿರುತ್ತಾರೆ. ಇದಕ್ಕೆ ಸಾಕ್ಷಿ ಪವಿತ್ರ 4 ವೇದಗಳಾಗಿವೆ. ಕಣ್ಣಾರೆ ಕಂಡ ಸಂತರಿದ್ದಾರೆ, ಇವರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿದ್ದಾರೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86, 86ನ ಮಂತ್ರ 26 ಮತ್ತು 27ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ 82ರ ಮಂತ್ರ 1, 2, 3ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ 96ರ 16ರಿಂದ ಹಿಡಿದು 20ರ ತನಕ, ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 1 ಮಂತ್ರ 9ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 20ರ ಮಂತ್ರ 1ರಲ್ಲಿ, ಇನ್ನೂ ಹಲವಾರು ಸ್ಥಾನಗಳಲ್ಲಿ ಇದನ್ನು ಪ್ರಮಾಣಿತಗೊಳಿಸಲಾಗಿದೆನೆಂದರೆ ಆ ಪರಮೇಶ್ವರನು ತನ್ನ 3ನೇ ಮುಕ್ತಿಧಾಮದಲ್ಲಿರುತ್ತಾನೆ, ಸತ್ಯಲೋಕದಲ್ಲಿ, ಸತ್ಯಖಂಡದಲ್ಲಿ, ಶಾಶ್ವತ ಸ್ಥಾನದಲ್ಲಿ, ಮತ್ತು ಅಲ್ಲಿಂದ ವೇಗವಾಗಿ ಬರುತ್ತಾರೆ ಇಲ್ಲಿಗೆ ಈ ಮೃತ್ಯುಲೋಕದಲ್ಲಿ. ಮತ್ತು ಇಲ್ಲಿ ಆ ಶ್ರೇಷ್ಠ ಆತ್ಮಗಳಿಗೆ ಸಿಗುತ್ತಾರೆ, ಪುಣ್ಯ ಆತ್ಮಗಳಿಗೆ ಸಿಗುತ್ತಾರೆ, ಯಾರು ದೃಢ ಭಕ್ತರಾಗಿರುತ್ತಾರೆ. ಮತ್ತು ಆ ಮಹಾಪುರುಷರಿಗೆ ಸಿಕ್ಕಿದ ನಂತರ ಅವರಿಗೆ ತನ್ನ ಯಥಾರ್ಥ ಜ್ಞಾನವನ್ನು ತಿಳಿಸುತ್ತಾರೆ, ಆಧ್ಯಾತ್ಮಿಕ ಜ್ಞಾನ ನೀಡುತ್ತಾರೆ. ಈಗ ಇಂಥದ್ದೇ ಲೀಲೆಯನ್ನು ಮಾಲೀಕನು 600 ವರ್ಷಗಳ ಮೊದಲು ಮಾಡಿದ್ದರು. ಆ ಜ್ಞಾನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಲಿಪಿಬದ್ಧವಾಗಿದೆ. ಅದರ ವಿಷಯದಲ್ಲಿ ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಿದರೆಂದರೆ, ಇಲ್ಲಿಯವರೆಗೂ ನೀನು ಏನು ಧಾರ್ಮಿಕ ಯಜ್ಞದ ಬಗ್ಗೆ ಮಾಹಿತಿಯನ್ನು ಪ್ರಾಪ್ತಿಸಿರುವೆ 25ರಿಂದ 31ರ ತನಕ. ಇದರಲ್ಲಿ ಎಲ್ಲರೂ ತಮ್ಮ ತಮ್ಮ ಸಾಧನೆಯನ್ನು ಸರಿಯೆಂದು ತಿಳಿದು ಮಾಡುತ್ತಿದ್ದಾರೆ, ಪಾಪನಾಶಕವೆಂದು ತಿಳಿದಿದ್ದಾರೆ. ಆದರೆ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಪರಮಕ್ಷರ ಬ್ರಹ್ಮನ ವಾಣಿಯಲ್ಲಿ, ಅವರಿಂದ ಉಚ್ಚಾರಿತ ವಾಣಿಯಲ್ಲಿ ಬ್ರಹ್ಮಣೇ ಮುಖೆ, ಅದರಲ್ಲಿ ಬಹಳ ವಿಸ್ತಾರವಾಗಿ, ಬಹಳವೇ ಒಳ್ಳೆಯ ರೀತಿಯಲ್ಲಿ ಡಿಫೈನ್ ಮಾಡಲಾಗಿದೆ. ಅದು ತತ್ವಜ್ಞಾನವಾಗಿದೆ. 4ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಹೇಳಿದೇನೆಂದರೆ, ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಕಣ್ಣನ್ನು ಮುಚ್ಚಿ ಎಲ್ಲಾದರೂ ಯಾವುದೇ ಧನದಿಂದ ದ್ರವ್ಯಮಯ ಯಜ್ಞ ಅಂದರೆ ಧನದಿಂದಾಗುವ ಧಾರ್ಮಿಕ ಅನುಷ್ಠಾನ, ಅದಕ್ಕಿಂತಲೂ ಹೇಳ್ತಾರೆ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದನೆಂದರೆ, ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಆ ಪರಮಾತ್ಮ ತತ್ವವನ್ನು ತಿಳಿದ ಆ ತತ್ವದರ್ಶಿ ಸಂತರು ನಿನಗೆ ಪರಮಾತ್ಮನ ಬಗ್ಗೆ ಯಥಾರ್ಥ ಜ್ಞಾನವನ್ನು ತಿಳಿಸುವರು. ಅದನ್ನು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬರೆದಿದೆ. ಇದು ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ, ಯಾವುದನ್ನು 600 ವರ್ಷ ಮೊದಲೇ ಪರಮಾತ್ಮನು ಸ್ವತಃ ತನ್ನ ಮುಖ ಕಮಲದಿಂದ ಹೇಳಿದ್ದರು. ಮತ್ತು ಧರ್ಮದಾಸ್ ಸಾಹೇಬರು ಯಾರು ಅವರ ಒಂದು ಪ್ರೀತಿಯ ಆತ್ಮವಾಗಿದ್ದರೂ ಪರಮೇಶ್ವರರದು ಅವರು ಲಿಪಿಬದ್ಧಗೊಳಿಸಿದ್ದರು. ಮತ್ತು ಆ ಸಮಯದಲ್ಲಿ ಹೇಳಿದ್ದರು, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿ ದುರ್ಗೆ ಮತ್ತು ಈ ಕಾಲ ಜ್ಯೋತಿ ನಿರಂಜನ ಇವರ ತಂದೆಯಾಗಿದ್ದಾನೆ. ಹೇ ಪರಮಾತ್ಮ, ಇಂದು ಅಳು ಬರುತ್ತದೆ ನಮಗೆ. ಯಾವ ಸಮಯದಲ್ಲಿ ಪರಮಾತ್ಮ ಬಂದಿದ್ದರೂ ಆವಾಗ ಈ ದುಷ್ಟ ಕಿಡಿಗಡಿ ಆತ್ಮ, ಈ ಆಚಾರ್ಯ ಗುರು ಇಲ್ದಿರ್ತಿದ್ರೆ ಇಂದು ನಾವೆಲ್ಲರೂ ಸುಖಿಯಾಗಿರುತ್ತಿದ್ದೆವು, ಸತ್ಯಲೋಕಕ್ಕೆ ಹೋಗುತ್ತಿದ್ದೆವು. ಇಂದು ಈ ದಾಸನಿಗೂ ಇಷ್ಟು ಸಂಘರ್ಷ ಮಾಡಬೇಕಾಗ್ತಿರಲಿಲ್ಲ ಪರಮಾತ್ಮನ ಈ ಸೇವೆಯಲ್ಲಿ. ಏಕೆಂದರೆ ಅವರು ತಮ್ಮ ಮಕ್ಕಳ ಹೊರತು ಇರಲಾರರು. ನಾವು ಕಾಲನ ಜಾಲದಲ್ಲಿ ಸಂಪೂರ್ಣವಾಗಿ ಸಿಲುಕಿದ್ದೇವೆ. ನಾವು ಈ ಹೊಲಸು ಸ್ಥಾನದಿಂದ ಪ್ರಭಾವಿತರಾಗಿದ್ದೇವೆ. ಹೇಗೆಂದರೆ ಬೇವಿನ ಹುಳು, ಬೇವಿನ ವೃಕ್ಷದ ಮೇಲಿರುವ ಒಂದು ಹುಳು, ಅದು ಆ ಕಹಿ ವಸ್ತುವನ್ನೇ ತಿಂದು ಚೆನ್ನಾಗಿರುತ್ತದೆ. ಒಂದು ವೇಳೆ ಅದನ್ನೆತ್ತಿ ಸಕ್ಕರೆಯ ಚೀಲದಲ್ಲಿ ಹಾಕಿದರೂ ಸಕ್ಕರೆಯ ಮೂಟೆಯಲ್ಲಿ ಬೇವಿನ ಹುಳುವೇನಿದೆ ಅದಲ್ಲಿ ನಿಲ್ಲಲಾರದು. ಅದು ಮತ್ತೆ ಅಲ್ಲಿಂದ ಹೋಗುವುದು, ಏಕೆಂದರೆ ಅದಕ್ಕೆ ಅದು ಒಳ್ಳೆಯದೆನಿಸುವುದಿಲ್ಲ. ಅದಂತೂ ಪ್ರಭಾವಿತವಾಗಿದೆ ಬೇವಿನ ಆ ಕಹಿ ಪದಾರ್ಥವನ್ನು ತಿಂದು. ಒಂದು ವೇಳೆ ಅದಕ್ಕೆ ಬಹಳಷ್ಟು ಸಮಯ ತನಕ ಅದರಲ್ಲಿ ತಡೆದರೆ ಆ ಸಕ್ಕರೆ ಚೀಲದಲ್ಲಿ 1 ತಿಂಗಳಾದ ಬಳಿಕ ಅದಕ್ಕೆ ಬಹುಶಃ ನಿಧಾನವಾಗಿ ಅಲ್ಲಿಯೇ ರೂಢಿ ಆಗುತ್ತದೆ. ಬೇವಿನ ಮರದ ಮೇಲೆ ಮತ್ತೆ ಅದು ಹೋಗದು, ಒಂದು ವೇಳೆ ಅದಕ್ಕೆ ಸಕ್ಕರೆ ಸಿಕ್ಕರೆ. ಹೀಗೆ ಪುಣ್ಯಾತ್ಮರೇ, ನಾವು ಈ ಹೊಲಸು ಲೋಕಕ್ಕೆ ಬಂದು ಬಿಟ್ಟೆವು. ಇಲ್ಲಂತೂ ನಾವು ಬೇವನ್ನು ತಿನ್ನುತ್ತಿದ್ದೇವೆ ಮತ್ತು ಸತ್ಯಲೋಕದಲ್ಲಿ ನಾವು ಸಿಹಿಯನ್ನು ತಿನ್ನುವೆವು. ಇದು ಯಥಾರ್ಥ ಜ್ಞಾನವಾಗಿದೆ. ಇದು ಈಗ ತಮಗಾಗಿ ಸಿಹಿಯ ಮಳೆಯನ್ನು ಸುರಿಸುತ್ತಿದೆ. ಮತ್ತು ಮೊದಲು ನಾವು ಬೇವನ್ನು ತಿನ್ನುತ್ತಿದ್ದೆವು, ಆ ಅನ್ಯ ಉಪಾಸನೆ ಮಾಡುತ್ತಿದ್ದೆವು, ಶಾಸ್ತ್ರ ವಿರುದ್ಧ ಜ್ಞಾನ ಗ್ರಹಿಸುತ್ತಿದ್ದೆವು, ಶಾಸ್ತ್ರ ವಿರುದ್ಧ ಸಾಧನೆ ಮಾಡುತ್ತಿದ್ದೆವು ಮತ್ತು ಅದರಲ್ಲಿಯೇ ನಾವು ಸಂಪೂರ್ಣವಾಗಿ ಮುಳುಗಿರುತ್ತಿದ್ದೆವು.
ಈಗ ಪುಣ್ಯಾತ್ಮರೇ ನೋಡಿ, ಈ ಸಂತರ ಸಮೂಹ ಗುಂಪು ಗುಂಪು ಕೆಲವು ದಿನಗಳಲ್ಲಿ ಹೆಚ್ಚಾಯಿತು. ಮತ್ತಿಲ್ಲಿ ಸಿಹಿಯನ್ನು ತಿನ್ನಿಸಲಾಗುತ್ತಿದೆ, ಆದರೆ ಆ ಬೇವಿನಿಂದ ಇಳಿದು ಇಲ್ಲಿಗೆ ಬರುತ್ತಲೇ ಇಲ್ಲ. ಆದರೆ ಬರುವರು ಕೆಲವು ದಿನಗಳಲ್ಲಿ. ಪುಣ್ಯಾತ್ಮಗಳು ತನ್ನ ಪರಮಾತ್ಮನನ್ನು ಗುರುತಿಸಿಕೊಳ್ಳುವರು. ಮತ್ತು ನೋಡಿ ಪುಣ್ಯಾತ್ಮರೇ, ಭಕ್ತಿ ಮಾಡುವುದು ಕಠಿಣವಾದ ಕೆಲಸವೇನಲ್ಲ. ಪರಮಾತ್ಮನನ್ನು ಪಡೆಯುವುದು ಎಲ್ಲಕ್ಕಿಂತ ಸುಲಭವಾದ ಕೆಲಸವಾಗಿದೆ. ಎಲ್ಲಕ್ಕಿಂತ ಸುಲಭವಾಗಿದೆ. ಮತ್ತು ಡಿಫಿಕಲ್ಟ್ ಅಂತೂ ಇದಾಗಿದೆ ಅಂದರೆ ನಾವು ಪರಮಾತ್ಮನ ಮೇಲೆ ವಿಶ್ವಾಸ ಮಾಡುತ್ತಿಲ್ಲ ಅಂದರೆ ನಾವೇನು ಸಾಧನೆ ಮಾಡುತ್ತಿದ್ದೇವೆ, ಇದು ಸರಿಯೇ? ಅಥವಾ ಯಾವ ಜ್ಞಾನವನ್ನು ನಮಗೆ ಹೇಳಲಾಗುತ್ತಿದೆ, ಅದು ಸರಿಯೇ? ಈ ವಿಶ್ವಾಸ ಯಾವಾಗ ಆಗುವುದೋ ನಂತರ ಭಕ್ತಿಯಲ್ಲಿ ಬಾಧೆಯೇ ಇರುವುದಿಲ್ಲ. ಆಗ ಬೇರೆ ಯಾವ ಮಂತ್ರವೂ ಇರದು, ಬೇರೆ ಯಾವ ಜ್ಞಾನವೂ ಇರದು. ಎಲ್ಲರೂ ನಂತರ ಒಂದೇ ಮಾತು ಹೇಳುವರು, ಏನಂದರೆ ಕಬೀರ್ ಈಸ್ ಗಾಡ್, ಕಬೀರ್ ಈಸ್ ಗಾಡ್. ಈ ವೃಕ್ಷಗಳು ಹೇಳುವವು ಕೆಲವು ದಿನಗಳಲ್ಲಿ ತಮಗೆ ತೋರಿಸುವೆನು. ಮತ್ತು ಶಬ್ದ ಮಾಡುವವು ವ್ಯಾಲಿಗಳು, ಕಬೀರ್ ಈಸ್ ಗಾಡ್, ಕಬೀರ್ ಈಸ್ ಗಾಡ್. ವಾಸ್ತವದಲ್ಲಿ ಕಬೀರ್ ಈಸ್ ಗಾಡ್, ಪರಮಾತ್ಮ ಕಬೀರರಾಗಿದ್ದಾರೆ. ಈಗ ಇದು ಸ್ಪಷ್ಟವಾಗುವುದು ತಮ್ಮೆದುರಲ್ಲಿ, ನಿಮ್ಮ ಆತ್ಮವು ಸ್ವೀಕರಿಸುವುದು. 600 ವರ್ಷಗಳ ಹಿಂದೆ ಯಾರನ್ನು ಅಶಿಕ್ಷಿತರೆನ್ನುತ್ತಿದ್ದರು ಈ ಅಜ್ಞಾನಿಗಳು? ಅವನು ಅವಿದ್ವಾನನಾಗಿದ್ದಾನೆ, ಅವನಿಗೆ ಅಕ್ಷರಜ್ಞಾನವಿಲ್ಲ. ಅಕ್ಷರಜ್ಞಾನವಿಲ್ಲದಿದ್ದರೂ ಅವರು ಆ ಗ್ರಂಥಗಳ ಗೂಢ ರಹಸ್ಯಗಳನ್ನು ಹೇಳಿದರು, ಅಂದರೆ ಅವರು ಭಗವಂತರಾಗಿದ್ದರು. ಒಂದೊಮ್ಮೆ ಆ ಸಮಯದಲ್ಲಿ ಪರಮಾತ್ಮ ಶಿಕ್ಷಿತರಾಗಿದ್ದರೆ ಇಂದು ಇದನ್ನು ಹೇಳುವವರು ಸಿಗ್ತಿದ್ರು, ಅಂದರೆ ಅವರು ಸಂಸ್ಕೃತವನ್ನು ಓದಿದ್ದರು. ಅವರ ಮಾತನ್ನು ಯಾರೂ ಕೇಳಿರಲಿಕ್ಕಿಲ್ಲ. ಅವರು ಗ್ರಂಥಗಳನ್ನು ಓದಿ ಅವರು ಬಹುಶಃ ವಾಣಿಗಳನ್ನು ಬರೆದಿರಬಹುದು. ಹೀಗೆ ಹೇಳುವ ದಾರಿಯನ್ನು ಕೂಡ ಪರಮಾತ್ಮ ಸಮಾಪ್ತಗೊಳಿಸಿದರು. ಇಂದು ಇದನ್ನು ಕೂಡ ಹೇಳಲಾಗದು, ಅವರಿಗೆ ಅಕ್ಷರಜ್ಞಾನ ಇರಲಿಲ್ಲವೆಂದು. ಒಂದು ವೇಳೆ ಅಕ್ಷರಜ್ಞಾನವಿಲ್ಲದೇನೆ ವೇದಗಳ ಗೂಢ ರಹಸ್ಯ ಹೇಳಿದ್ರು ಅಂತಾದರೆ ಅದಕ್ಕೆ ಕಾರಣ ಅವರು ಭಗವಂತರಾಗಿದ್ದರು. ಈಗ ಏನು ಹೇಳುತ್ತಿದ್ದರು ಪರಮಾತ್ಮ? ತನ್ನ ಆ ಪ್ರೀತಿಯ ಆತ್ಮ ಆದರಣೀಯ ಧರ್ಮದಾಸರಿಗೆ, ಧರ್ಮದಾಸಿಯೇ ಜಗ ಬೋರಾನ ಕೋಯೇ ನ ಜಾಣೆ ಪದ ನಿರ್ವಾಣ. ಪರಮಾತ್ಮನ ಒಂದು ವಾಕ್ಯ, ಒಂದು ಚೌಪದಿಯ ಒಂದೇ ಒಂದು ಲೈನ್, ಪಂಕ್ತಿ, ಮತ್ತು ಎಷ್ಟು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡುತ್ತಿದ್ದಾರೆ. ಧರ್ಮದಾಸಿಯೇ ಜಗ ಬೋರಾನ ಕೋಯೇ ನ ಜಾಣೆ ಪದ ನಿರ್ವಾಣ. ಯಾರಿಗೂ ಕೂಡ ಮೋಕ್ಷ ಮಾರ್ಗದ ಜ್ಞಾನ ಇಲ್ಲ. ಈ ಇಡೀ ವಿಶ್ವ ವಿಚಲಿತವಾಗಿದೆ ಧರ್ಮದಾಸ. ಈಗ ಪುಣ್ಯಾತ್ಮರೇ ಈ ಮಾತು ಹೇಳಲೇಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ. ಈಗ ಪರಮಾತ್ಮ ಹೇಳುತ್ತಿದ್ದರು, तीन लोक और भवन चतुर्दश कोए नहीं सत्संगी. 3 ಲೋಕ ಮತ್ತು ಇವು ಬೇರೆ ಹೇಳಲಾಗುತ್ತವೆ, ಪೃಥ್ವಿಲೋಕ, ಸ್ವರ್ಗಲೋಕ ಮತ್ತು ಪಾತಾಳ ಲೋಕ. ಮತ್ತು ಈ ವಿಷ್ಣು ಲೋಕ, ಶಿವಲೋಕ, ದುರ್ಗೆಯ ಲೋಕ, ಧರ್ಮರಾಜನ ಲೋಕ, ಬ್ರಹ್ಮಲೋಕದೊಳಗೆ ಕೂಡ 4 ಲೋಕ ಬೇರೆಯೇ ಮಾಡಿಟ್ಟಿದ್ದಾನೆ ಈ ಕಾಲನು ಬ್ರಹ್ಮಲೋಕದಲ್ಲಿ. ಮತ್ತು ಕೆಳಗಿನ ಒಂದು ಪಾತಾಳವನ್ನು ಬಿಟ್ಟು 6 ಲೋಕ ಇನ್ನೂ ಇವೆ. ಇವೆಲ್ಲವನ್ನು ಒಟ್ಟು ಸೇರಿಸಿ 14 ಲೋಕ ಬೇರೆಯೇ ಹೇಳಲಾಗುತ್ತದೆ. ಹೀಗೆ ಪರಮಾತ್ಮ ಹೇಳುತ್ತಿದ್ದರು, ಏನಂದ್ರೆ 3 ಲೋಕ और भवन चतुर्दश कोई नहीं सत्संगी. ಅಂದ್ರೆ ಯಾರೂ ಕೂಡ ತತ್ವಜ್ಞಾನದಿಂದ ಸತ್ಯಜ್ಞಾನದಿಂದ ಪರಿಚಿತರಿಲ್ಲ. ಮತ್ತು ಪರಮಾತ್ಮ ಹೇಳುತ್ತಾರೆ, ಧರ್ಮದಾಸಿಯೇ ಜಗ ಬೋರಾಣ और कोई न जाने पद निर्वाಣ. ಯಾರೂ ಕೂಡ ಅರಿಯರು ಈ ನಿರ್ವಾಣ ಪದವಿಯನ್ನು, ಮೋಕ್ಷ ಮಾರ್ಗವನ್ನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.